ಹರೇ ಶ್ರೀನಿವಾಸ. ನಮಸ್ಕಾರ ರೀ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತೀನಿ ರೀ. ಇವತ್ತು ನಾನು 33 ಶಂಖ 33 ಚಕ್ರ ಹಾಕೋ ತೋರಿಸ್ತೀನಿ. ಈ ರಂಗೋಲಿ ಮತ್ತು ಆಕಳೊಳಗೆ ಪದ್ಮ ಹಾಕೋ ರಂಗೋಲಿ ಇವೆಲ್ಲ ಚಾತುರ್ಮಾಸನಾಗೂ ಹಾಕ್ಲಿಕ್ಕೆ ಬರ್ತದೆ. ಚಾತುರ್ಮಾಸನಾಗ 4 ತಿಂಗಳು ಬಿಡದೆ ಯಾರಿಗೆ ಹಾಕ್ಲಿಕ್ಕೆ ಆಗಂಗಿಲ್ಲಲ್ಲ, ಅವರು ಈ ಅಧಿಕ ಮಾಸನಾಗ 1 ತಿಂಗಳು ಹಾಕಿದ್ರೆ ಅಧಿಕವಾಗಿ ಫಲ ದೊರೀತದ ಅನ್ನೋ ಸಲುವಾಗಿ ಸಾಧ್ಯ ಆದಷ್ಟು ಅಧಿಕ ಮಾಸನಾಗ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಯಾಕಂದ್ರೆ ಚಾತುರ್ಮಾಸನಾಗ 4 ತಿಂಗಳು ಹಾಕಲಿಕ್ಕೆ ಸೌಡು ಆಗದೆ ಇದ್ದರೆ ಈಗ ಹಾಕ್ರಿ, ಅವಾಗೂ ಹಾಕ್ತೀನಿ ಅನ್ನೋರು ಅವಾಗೂ ಹಾಕ್ಲಿಕ್ಕೆ ಬರ್ತದೆ. ಆದ್ರೆ ಈ ದಿವ್ಸನಾಗ ಈ ಅಧಿಕ ಮಾಸನಾಗ ಇಂಥವೆಲ್ಲ ಮಾಡಿದ್ರೆ ಮದುವೆಯಾಗಿ ಹೊಸದಾಗಿರೋರು, ಯಾರಿಗೆ ಹಾಕಲಿಕ್ಕೆ ಮಕ್ಕಳು ಸಣ್ಣವರಿದ್ದಾಗ ಹಾಕ್ಲಿಕ್ಕೆ ಆಗದೇ ಇರೋರು ಯಾರ ಈ ಒಂದು ಅಧಿಕ ಮಾಸ ಒಳ್ಳೆಯ ಅವಕಾಶ. ಈಗ ನೀವು ಇದನ್ನು ಹಾಕ್ಬೋದು. ಈ ರಂಗೋಲಿ ಸಹಿತ ಮೇ 17ನೇ ತಾರೀಕು ಪ್ರಾರಂಭ ಮಾಡಿರಿ. ಸಂಕಲ್ಪ ಮಾಡೋದನ್ನು ನಾಳೆಗೆ ಹೇಳ್ಕೊಡ್ತೀನಿ ಎಲ್ಲರಿಗೂ. ಯಾರಿಗೆ ಬೇಕೋ ಅದನ್ನು ನೋಡ್ಕೊಂಡು ಮಾಡಿರಿ. ಯಾರನ್ನಾದರೂ ಪುರೋಹಿತರನ್ನ ಕರೆಸೋರಿದ್ರೆ ಕರೆಸ್ರಿ, ಮನ್ಯಾಗ ಹೇಳ್ಕೊಡೋರಿದ್ರೆ ಆ ರೀತಿ ಸಂಕಲ್ಪ ಹೇಳ್ಕೊಂಡು ಪ್ರಾರಂಭ ಮಾಡಿರಿ. ಈ ರಂಗೋಲಿಗೆ 33 ಶಂಖ 33 ಚಕ್ರ ಇದ್ದಾಗ ಚಕ್ರಕ್ಕೆ 33 ಚಕ್ಲಿ ಕೊಡ್ತಾರೆ, ಶಂಖಕ್ಕೆ 33 ಗಿಲ್ಗಂಚಿ ದಾನ ಕೊಡ್ತಾರೆ. ಈ ರಂಗೋಲಿ ದಾನ ಅಮಾವಾಸ್ಯೆ ಬರೋಕ್ಕಿಂತ ಮುಂಚೆ ಜೂನ್ 14ರ ಒಳಗೆ ದಾನ ಕೊಡ್ರಿ. ಆಮೇಲೆ ರಂಗೋಲಿ ಮಾತ್ರ ಅಮಾವಾಸ್ಯೆಯಾಗಿ 3 ದಿವಸ ತನಕ ಹಾಕ್ರಿ. ಮತ್ತು ನಾವು ಅಧಿಕ ಮಾಸದ ದಾನ ಅಂತ 33 ಅಪೂಪ ದಾನ, ಅನಾರಸ ದಾನ ಕೊಡುವಂಥದ್ದು ನಮ್ಮ ಕಡೆ ಸಂಪ್ರದಾಯ ಅದ. ಅದನ್ನು ಮದುವೆಯಾದಾಗಿನಿಂದ ಎಷ್ಟು ವಯಸ್ಸಾಗಿ ಆಗೋವರೆಗೂ ಕೊಡ್ತಿರ್ತಾರೆ. ಮುತ್ತೈದೆಯರು ಹುಣ್ಣಿಮೆ ಒಳಗಡೆ ಕೊಡ್ತಾರೆ, ಮತ್ತು ಬೇರೆಯವರು ಅಮಾವಾಸ್ಯೆ ತನಕ ಕೊಡ್ಲಿಕ್ಕೆ ಬರ್ತದೆ. ರಂಗೋಲಿದಂತ ಅಮಾವಾಸ್ಯೆಕ್ಕಿಂತಲೂ ಮೊದಲು ಕೊಡ್ರಿ ಅಂದ್ರೆ ಇದನ್ನು ಕೊಡ್ಲಿಕ್ಕೆ ಬರ್ತದೆ, ರಂಗೋಲಿದಂತ ಇರ್ತದೆ. ಆದ್ರೆ ಅಧಿಕ ಮಾಸದ್ದೇ ನಾವು 33 ದಾನ ಅಂತ ಕೊಡಬೇಕಾದ್ರೆ ಮುತ್ತೈದೆಯರು ಹುಣ್ಣಿಮೆ ಒಳಗಡೆ ಕೊಡಬೇಕು. ಇದು ನಮ್ಮ ಹಿರಿಯರಿಂದ ಕೇಳಿ ತಿಳಿದಂಥ ವಿಷಯ, ಯಾರೂ ತಪ್ಪು ತಿಳ್ಕೊಬಾರ್ದು. ದೇವ್ರ ಮುಂದೆ ಹಾಕ್ರಿ, ಮಣಿ ಇದ್ರೆ ಮಣಿ ಮೇಲೆ ಹಾಕ್ರಿ. ನಿಮ್ಗೆ ಹೆಂಗೆ ಬರೋಬ್ಬರಿ ಆಗ್ತದೆ ಹಂಗೆ ಮಾಡಿರಿ. ಮೊದಲು ನಿಮ್ಮ ಮನೆ ಕುಲದೇವರ ಹೆಸರು ಮತ್ತು ಲಕ್ಷ್ಮೀ ವೆಂಕಟೇಶ ಪ್ರಸನ್ನ, ಈಗ ಪುರುಷೋತ್ತಮನ ಹೆಸರು ಬರಬೇಕು ಅಂತ ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರಸನ್ನ ಅಂತ ಹಾಕೀನಿ. ಈಗ ವಿಷ್ಣು, ಲಕ್ಷ್ಮಿ ಇಲ್ಲದೆ ವಿಷ್ಣು ಇರೋಂಗಿಲ್ಲ. ನಾವು ಲಕ್ಷ್ಮೀ ಪೂಜೆ ಮಾಡಿದ್ರು ಅವನ್ನ ಇಡ್ತೀವಿ, ಮತ್ತು ವಿಷ್ಣುನ ಪೂಜೆ ಮಾಡಬೇಕಂದ್ರೂ ಸಹಿತ ಲಕ್ಷ್ಮೀನ ಜೋಡಿಯಾಗಿ ಇಡ್ತೀವಿ. ಅದಕ್ಕೆ ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರಸನ್ನ ಅಂತ ಹಾಕಿ ಮುಂದೆ ರಂಗೋಲಿ ಹಾಕಿರಿ. 33 ಶಂಖ ಚಕ್ರ ಹಾಕಿ ಅರಿಶಿಣ ಕುಂಕುಮ ಅಕ್ಷತೆ ಮತ್ತು ಹೂವೇರಿಸ್ರಿ. ಯಾವುದ ಥರ ಹೂವದ ನಿಮ್ಮ ಮನ್ಯಾಗ ಅದನ್ನು ಹಾಕಿರಿ. ಹತ್ತಿರದಾಗ ಪಾರಿಜಾತ ಸಿಕ್ಕರೆ ಅದನ್ನು ಏರಿಸ್ರಿ, ಇಲ್ಲ ಮಲ್ಲಿಗೆ ಸಿಗ್ತವೆ ಅದನ್ನು ಏರಿಸ್ರಿ. ಅದು ಏರಿಸಿ ನಿಮ್ಮ ಕಡೆಯಿಂದ ಏನು ಸಾಧ್ಯದ ಅದನ್ನು ನೈವೇದ್ಯ ತೋರಿಸ್ರಿ. ದಿನ ತೋರಿಸೋದಿರ್ತದೆ, ಏನು ಮಾಡಬೇಕು ಅಂತ ಇಲ್ಲ. ಬೆಲ್ಲ, ಸಕ್ರೆ, ಬೆಲ್ಲ, ತುಪ್ಪ, ಸಕ್ರೆ, ಹಾಲು ಮತ್ತು ಯಾವುದಾದ್ರೂ ಹಣ್ಣು ಏನಿದ್ದದ್ದು ತೋರಿಸ್ರಿ. ಭಗವಂತ ಎಲ್ಲ ಪ್ರೀತಿ. ಇವಾಗ ನಾನು ಖರ್ಜೂರ ಇಟ್ಟೀನಿ, ಏನಾದರೂ ತೋರಿಸ್ಬೋದು. ತೋರಿಸಿ ತುಪ್ಪದ ದೀಪ ಬೆಳಗ್ರಿ. ದೇವರಿಗೂ ನೀವು ಆರತಿ ಮಾಡೋದಿದ್ರೆ ದೇವ್ರಿಗೆ ಆರತಿ ಮಾಡಿ, ಮೊದಲು ಇಲ್ಲಿನೂ ಆರತಿ ಆಮೇಲೆ ಮಾಡಬೇಕು. ಒಂದು ತುಪ್ಪದ ದೀಪ ಬೆಳಗಿದ್ರೂ ನಡೀತದೆ. ಈ ರೀತಿ ಮಾಡಬೇಕು. ಇದು ಭಾಳ ಸರಳದ. ಇದು ಒಂದು 20 ನಿಮಿಷನಾಗ ಮುಗೀತದೆ. ಈ ರೀತಿ ಈ ತಿಂಗಳು ವ್ರತ ನಾನು ಮಾಡಬೇಕು ಅಂತ ಮನಸ್ಸಲ್ಲಿ ಬಂದರೆ ಅದು ಯಾವುದೇ ರೀತಿ ಟೈಮ್ ಮಾಡಿಕೊಂಡು ಮಾಡಲಿಕ್ಕೆ ನಮಗೂ ಮನಸ್ಸು ಆಗ್ತದೆ. ಒಂದು ಸರಿ ಸಂಕಲ್ಪ ಮಾಡ್ಕೊಂಡ್ಮೇಲೆ ಆ ಪುರುಷೋತ್ತಮನೇ ಇದನ್ನು ಪೂರೈಸಲಿಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.